ವಿದ್ಯಾವಂತರಾಗ್ತಾ ಇದಾರೆ. ಎಲ್ಲರಿಗೂ ಆಸ್ಪಿರೇಷನ್ ಅಂದ್ರೆ ನಾನು ಜೀವನದಲ್ಲಿ ಚೆನ್ನಾಗಿ ಮಾಡ್ಬೇಕು, ಮುಂದೆ ಬರ್ಬೇಕು ಇತ್ಯಾದಿಗಳಂತ. ಅಂದ್ರೆ ನಾವು ಬೇರೆಯವ್ರಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಸರ್ಕಾರದ ಒಳಗೇನೆ 2.73 ಲ್ಯಾಕ್ ವೇಕೆನ್ಸೀಸ್ ಇದೆ. ಮೊನ್ನೆ ತಾನೇ ಇವ್ರಿಗೆ ಏನೋ ಒಂದು ಅರ್ಧ ಗಂಟೆನೋ 1 ಗಂಟೆ ಮೀಟಿಂಗ್ ಮಾಡಿದ್ರೆ ಮುಖ್ಯಮಂತ್ರಿಗಳು ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ. ಸರ್ಕಾರದಲ್ಲಿ ರಿಟೈರ್ಮೆಂಟ್ ಏಜು 60 ವರ್ಷ, 59 ವರ್ಷ ತನಕ ಬಹುಶಃ ರಿಲ್ಯಾಕ್ಸೇಷನ್ ಕೊಡ್ಬೋದು. ಆಮೇಲೆ ಪೆನ್ಷನ್ ತಗೊಂಡು ಹೊಟ್ಟೋಗ್ಬಿಡಿ ಅಥವಾ ಟ್ರೈನಿಂಗ್ ತಗೊಂಡು ಹೊಟ್ಟೋಗ್ಬಿಡಿ. ಸೊ ಡೋಂಟ್ ಅಗ್ರಿ ಫಾರ್ ದಿಸ್ ಏಜ್ ರಿಲ್ಯಾಕ್ಸೇಷನ್. ಏಜ್ ರಿಲ್ಯಾಕ್ಸೇಷನ್ ಇದೆಲ್ಲ ನಾನು ನೋಡಿದೀನಿ. ಕೆಲವು ಸರ್ತಿ ಸರ್ಕಾರದಲ್ಲಿ ಬೇಕಂತ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ, ಯಾಕಂದ್ರೆ ಸ್ಪರ್ಧಾಳುಗಳು ಜಾಸ್ತಿ ಆಗೋಗ್ಬಿಟ್ಲಿ ಅವಾಗ, ಆಮೇಲೆ ಅವ್ರವ್ರೆ ಹೊಡೆದಾಡ್ಕೊಳ್ಳಿ ಅಂತ. ಸೊ ಇಟ್ಸ್ ವೆರಿ ವೆರಿ ರಾಂಗ್ ಥಿಂಗ್, ವೆರಿ ಇನ್ಕರೆಕ್ಟ್ ಥಿಂಗ್. ಮತ್ತೆ ಇದು ಬೇಕಂತ ಎಲ್ರಿಗೂ ಮಿಸ್ಲೀಡ್ ಮಾಡಿ ನಿಮ್ ಒಳಗೆ ಜಗಳ ಆಗೋಗ್ಬಿಡ್ಲಿ ಅಂತ. ಅದಕ್ಕೆ ಸೊ ತುರ್ತಾಗಿ ವಿತೌಟ್ ಹೆಸಿಟೇಷನ್ ನಾವು ಕೆಟ್ಟ ಮಾತು ಬಳಸೋದು ಬೇಡ. ಇರೋ ಸರ್ಕಾರದ ಮುಂದೆ ನಿಮ್ಗೆ ಕರ್ನಾಟಕದ ಜನತೆ 136, 140 ಸೀಟ್ಗಳು ಕೊಟ್ಟು ನಿಮ್ಗೆ ಒಂದು ಅವಕಾಶ ಕೊಟ್ಟಿದೆ. 2.5 ವರ್ಷ ಆಗಲೇ ಮುಗಿದೋಗ್ಬಿಟ್ಟಿದೆ. ಈಗಲೂ ನಿಮ್ಗೊಂದು ಅವಕಾಶ ಇದೆ. ನೀವು ನೋಟಿಫಿಕೇಶನ್ ತೆಗೆದು ಪರೀಕ್ಷೆ ಕಂಡಕ್ಟ್ ಮಾಡಕ್ಕೆ ದುಡ್ಡಿನ ಕೊರತೆನೂ ಇಲ್ಲ. ಏನೇನೋ ಹೇಳ್ತಾ ಇದಾರಲ್ಲ, ರೈತರ ಜಮೀನು ಮಾರ್ಬಿಟ್ಟು ಉದ್ಯೋಗಪತಿಗಳು ಕರಿತೀನಿ, ಅವ್ನು ಕರಿತೀನಿ, ಇವ್ನು ಕರಿತೀನಿ ಅಂತ ಪ್ರಪಂಚದಲ್ಲಿ ಅವ್ರು ಹೇಳ್ತಾ ಇದಾರೆ. ಮೊದಲನೇದಾಗಿ ಯುವಕರ ಕಣ್ಣಲ್ಲಿ ನೀರು ಬರಲಾರ್ದೆ, ಯುವಕರ ಕಣ್ಣಲ್ಲಿ ರಕ್ತ ಬರಲಾರ್ದೆ ಫಸ್ಟ್ ನೀವು ನೋಡ್ಕೊಳ್ಳಿ. ಇಲ್ಲದಿದ್ರೆ ನೀವೇ ನೋಡ್ತೀರಾ, ನೀವು ಈ ಆಕ್ರೋಶ ಬೀದಿಗೆ ಬಂತು ಅಂದ್ರೆ ನಾನೇ ಕಮಿಷನರ್ ಆಫ್ ಪೊಲೀಸ್ ಇದ್ದೆ. ಪೊಲೀಸರಿಗೆ ಯಾವತ್ತೂ ಕೂಡ ಯುವಕರ ಮೇಲೆ ಲಾಠಿ ಎತ್ತೋ ಮನ್ಸು ಬರಲ್ಲ. ಯಾಕಂದ್ರೆ ಪಾಪ ಹುಡುಗರು ಏನ್ ಕೇಳ್ತಾ ಇದೆ, ಉದ್ಯೋಗ ಕೇಳ್ತಾ ಇದೆ ಅಷ್ಟೇ. ಅಂತದ್ರಲ್ಲಿ ಏನಾದ್ರೂ ಮುಂದೆ ಇಂತ ಒಂದು ಘಟನೆ ಆಗಿ ವಿಧಾನಸೌಧ ಹೋಯ್ತು ಅಂದ್ರೆ ನೀವು ಓಡೋಗ್ಬೇಕು. ನೀವು ಕೋಪ ಬಂದ್ರೆ ಕೆಪಿಎಸ್ಸಿಗೆ ಬೆಂಕಿ ಹಚ್ಬಿಡ್ತಾರೆ, ಕೋಪ ಬರುತ್ತೆ ಅಲ್ಲಿಗೆ. ಸೊ ಇವಾಗ ಕೂಡ ಅವಕಾಶ ಇದೆ ನಿಮ್ಗೆ. ಏನ್ ದೊಡ್ಡ ಸಂಪುಟ ಸಭೆಗಳು ಮಾಡ್ತೀರಿ, ನಿಮ್ ಸಂಪುಟ ಸಭೆಗಳಲ್ಲಿ ಇರೋರ್ಗೆ ಹೃದಯ ಇಲ್ವಾ, ಮನಸ್ಸಿಲ್ವಾ, ಕಣ್ಣಿಲ್ವಾ, ಕಿವಿ ಇಲ್ವಾ? ಯಾಕೆ ಈ ರೀತಿ ಮಕ್ಕಳಿಗೆ ಈ ರೀತಿ ಸತಾಯಿಸ್ತಾ ಇದ್ದೀರಾ ನೀವು? ಮತ್ತೆ ಈ ರೀತಿ ಮಾಡ್ತಾ ಇರೋದ್ರಿಂದ ಒಂದ್ ಎಂಟೈರ್ ಜನರೇಷನ್ ಏನಿದೆಲ್ಲ ಇವತ್ತಿರೋ 25-30 ವರ್ಷ ಕೆಳಗಿರೋ ಮಕ್ಕಳಿಗೆ ಉದ್ಯೋಗ ವಂಚಿತ ಮಾಡುದು. ಮುಂದಿನ ಜನರೇಷನ್ ತಗೊಂಡು ಹೋಗುವಾಗ ಇದು ರಾಜ್ಯದ ಆರ್ಥಿಕ ಸ್ಥಿತಿ ಇರ್ಲಿ, ಬೇರೆ ಯಾವ್ದಾಗಿರ್ಲಿ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ. ಮತ್ತೆ ಇನ್ ಯಾವ ಸರ್ಕಾರ ಬಂದ್ರು ಇದು 10-15 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಸರಿ ಮಾಡಕ್ ಆಗತ್ತೆ. ನೀವು ಕೊನೆಯದಾಗಿ ಏನ್ ಹೇಳ್ತಾ ಇದ್ದೀನಿ, ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಸಿದ್ದರಾಮಯ್ಯ ಅವರೇ ಈಗಾದ್ರೂ ಎಚ್ಚರ ತಗೊಳ್ಳಿ ನೀವು. ಯುವ ಶಕ್ತಿ ಇದಲ್ಲ, ಯುವ ಶಕ್ತಿಯಿಂದ ಏನೇನೋ ಆಗೋಗ್ಬಿಟ್ಟಿದೆ. ಸರ್ಕಾರ ಬದಲಾವಣೆ ಆಗೋಗ್ಬಿಟ್ಟಿದೆ, ರಸ್ತೆಯಲ್ಲಿ ರಕ್ತಪಾತ ಆಗೋಗ್ಬಿಟ್ಟಿದೆ, ಬಿಲ್ಡಿಂಗ್ ಗಳು ಧ್ವಂಸ ಆಗೋಗ್ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿ ತರಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮೇಲಿನ ಮೇಲೆ ಯುವಕರು ಏನೋ ಮುಂದೆ ಒಳ್ಳೇದಾಗತ್ತೆ, ಕಾನೂನು ಸುವ್ಯವಸ್ಥೆ ಭಂಗ ಮಾಡಕ್ ಹೋಗೋದು ಬೇಡ ಇತ್ಯಾದಿಗಳು ಅವ್ರ ಮನಸ್ಸಲ್ಲಿದೆ. ಏನೋ ಮಾಡ್ತೀರಾ ಅಂತ. ಇವತ್ತು ಕೂಡ 8 ಪೊಲೀಸ್ ವ್ಯಾನ್ ನಿಂತಿದೆ ನಿಮ್ ಸಲುವಾಗಿ. ಸುಮಾರು ಜನ ಡಿಸಿಪಿಗಳಿಗೆಲ್ಲ ಕರೆದಿದ್ದಾರೆ. ಬಟ್ ಯಾರು ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನೀವು ಅರೆಸ್ಟ್ ಗೆ ರೆಡಿ ಮಾಡೋದು ಬೇಡ ಅಂತ ನನ್ನ ಹೇಳಿದ್ರು, ಮಾಡೋದು ಬೇಡ. ಯಾಕಂದ್ರೆ ನಾಳೆ ನಿಮ್ ಭವಿಷ್ಯಕ್ಕೆ. ಬಟ್ ಆದ್ರೆ ಇದೇ ಸ್ಥಿತಿ ಮುಂದೆ ಇರಲ್ಲ. ಯಾವಾಗ ನಿಮ್ಮ ಆಸೆ ಹೊಟ್ಟೋಗುತ್ತಲ್ಲ, ಆವಾಗ ನಿಮ್ಗೆ ಯಾರ ಮಾತು ನಿಮ್ಗೆ ಕೇಳೋ ಸ್ಥಿತಿ ಒಳಗಿರಲ್ಲ. ತಂದೆ ತಾಯಿ ಮಾತು ಇಲ್ಲ. ಯಾಕಂದ್ರೆ ಕರ್ನಾಟಕ ಇದೆಲ್ಲ, ಕರ್ನಾಟಕ ಇದಕ್ಕೆ ದುಡ್ಡಿನ ಕೊರತೆ ಇಲ್ವೇ ಇಲ್ಲ. ಕರ್ನಾಟಕದಲ್ಲಿ ಸಾಕಷ್ಟು ದುಡ್ಡಿದೆ, ಎಲ್ಲಾ ರೀತಿಯಾಗಿ ದುಡ್ಡಿದೆ. ಇಲ್ಲಿ ಸರ್ಕಾರ ನಡೆಸಕ್ಕೆ ದುಡ್ಡಿದೆ, ಸಂಬಳ ಕೊಡಕ್ಕೂ ದುಡ್ಡಿದೆ. ಸೊ ಅದರಿಂದ